ಚಂಪತ್ ರಾಯ್ ಇವ್ರ ಮಧ್ಯಂತರದ ಸೆಕ್ರೆಟರಿ ಇದ್ದಂಥವ್ರು, ಅಧ್ಯಕ್ಷ ಇದ್ದಂಥವ್ರು, ಅವ್ರ ಜೊತೆ ಗೋಪಾಲ್ ರಾವ್, ಅನಿಲ್ ಮಿಶ್ರಾ, ಸುಭಾಷ್ ಶ್ರೀವಾತ್ಸವ್ ಇದಕ್ಕೆಲ್ಲ ಹೆಸರು ಕೇಳಿ ಬರ್ತಾ ಇದ್ದಾರೆ. ಅದರಲ್ಲೂ ಮೇನ್ ಹೆಸರು ಕೇಳಿ ಬರೋದು ಚಂಪತ್ ರಾಯ್. ಅವರಲ್ಲಿ ಭೂಮಿ ಟ್ರಸ್ಟ್ ಹೆಸರಲ್ಲಿ ಕೊಂಡ್ಕೊಂಡಿದ್ದಾರೆ. ಕಡಿಮೆ ರೇಟ್ ಕೊಟ್ಟು ಹೆಚ್ಚಿನ ರೇಟನ್ನು ಬರೆಸಿ ಆ ದುಡ್ಡನ್ನು ಹೊಡೆದಿದ್ದಾರೆ ಅನ್ನುವಂಥದ್ದು, ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ಅನಿಲ್ ಮಿಶ್ರಾ ಅವ್ರ ಮೇಲೆ 40% 30% ದುಡ್ಡು ಹೊಡೆದಿದ್ದಾರೆ. ಅಲ್ಲಿ ಬಂದ ಬಂಗಾರ ಆಗಿರ್ಬೋದು, ಹಣ ಆಗಿರ್ಬೋದು, ಮತ್ತದಾಗಿರ್ಬೋದು. ಪಾಪ ಭಕ್ತರು ಅಲ್ಲಿ ಒಂದು ಅಂದಾಜಿನ ಪ್ರಕಾರ ಸ್ವತಃ ಸರ್ಕಾರ ಅಲ್ಲಿಯ ನಮ್ಮ ಯೋಗಿ ಸರ್ಕಾರ ಹೇಳ್ತದೆ ಕಡಿಮೆ 16-16.5 ಕೋಟಿ ಜನ ಬಂದು ಹೋಗಿದ್ದಾರೆ. 16.5 ಕೋಟಿ ಜನ ಅಂದ್ರೆ ಒಬ್ಬೊಬ್ಬರು 100 ಕಾಣಿಕೆ ಹಾಕಿರ್ಬೋದಾ? ಕೆಲವರು 10 ಲಕ್ಷ ಹಾಕ್ತಾರೆ, 20 ಲಕ್ಷ ಹಾಕ್ತಾರೆ, ಕೋಟಿಗಳಲ್ಲಿ ಹಾಕುವಂಥ ಶ್ರೀಮಂತರಿದ್ದಾರೆ. ರಾಮನ ಮೇಲೆ ಅಷ್ಟೊಂದು ಭಕ್ತಿ ಇದ್ದಂಥ ಜನ ಇದ್ದಾರೆ. ಆ ದುಡ್ಡಿನ ಲೆಕ್ಕಪತ್ರ ಇಲ್ಲಿವರೆಗೆ 1 ವರ್ಷದಲ್ಲಿದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಳೆದ 16 ವರ್ಷಗಳಿಂದ ನಡೀತಾ ಬಂದದ ಅದು ಲೆಕ್ಕಪತ್ರ ಯಾರು ಇಟ್ಕೋಬೇಕು ಅಂತ. ಇದರ ಜವಾಬ್ದಾರಿಯನ್ನು ಈ RSS ಮೂಲದವರು ಇವರಲ್ಲ, ವಿಶ್ವ ಹಿಂದೂ ಪರಿಷತ್, RSS ಇದರ ಮೂಲದವರು, ಸಂಘ ಪರಿವಾರದವರು ಇವರು. ಇದೇ ಹೇಳಿದ್ನಲ್ಲ ಜಸ್ಟ್ ಚಂಪತ್ ರಾಯ್ ಇವರು RSS ಜೊತೆಗೆ ಇದ್ದಂಥವ್ರು, ವಿಶ್ವ ಹಿಂದೂ ಪರಿಷತ್ ಜೊತೆಗಿದ್ದಂಥವ್ರು. ಗೋಪಾಲ್ ರಾವ್ ಇವರು ಸಹ RSS ಜೊತೆಗೆ ಇದ್ದಂಥವ್ರು. ಅನಿಲ್ ಮಿಶ್ರಾ ಇವರು ಇದ್ದಂಥವ್ರು. ಅದೇ ಕಾಲ ಸುಭಾಷ್ ಶ್ರೀವಾತ್ಸವ್ ಇವರು ಸಹಿತ RSS ಜೊತೆ ತಮ್ಮನ್ನು ತಾವು ಗುರುತಿಸ್ಕೊಂಡವರು. ನಾವು ಈಗ ಮಾಜಿ ಇದ್ದಾರೆ, ಈಗ ಇದರಲ್ಲೇ ಡೈರೆಕ್ಟ್ರು ಅಥವಾ ಅದರ ಸದಸ್ಯರು ಆಗಿದ್ದಾರೆ. ಇವರ ಸಮಯದಲ್ಲೇ ಈ ಎಲ್ಲ ಘಟನೆಗಳಾಗಿದ್ದಾವೆ. ಇದು ಎನ್ಕ್ವೈರಿ ಆಗಬೇಕು. ಆದರೆ ಇವ್ರ ಮೇಲೆ FIR ಇಲ್ಲ, ತನಿಖೆ ನಡೆದ. ಅಂದರೆ ಏನು ತನಿಖೆ ಮಾಡ್ತಾರೆ ಇವರು? ದುಡ್ಡಂತೆ ಹೋಗ್ಯದ ಹೊಡೆದರನ್ನು ಸಾಕ್ಷಿ ಆಗ್ಲಿಕ್ಕೆ ಅದಕ್ಕೆ ಸಾಕ್ಷಿ ದೊಡ್ಡ ಆಧಾರನ ಇಲ್ಲೇ ಏನಪ್ಪ ಅಂತಂದ್ರೆ ನೃಪೇಂದ್ರ ಮಿಶ್ರಾ, ಅದರಲ್ಲೂ ಮುಖ್ಯವಾಗಿ ಇವರು